ಇರಾನ್ ಮತ್ತು ಅಮೆರಿಕ ನಡುವೆ ಸಮರ ಮತ್ತಷ್ಟು ತೀವ್ರವಾಗ್ತಿದೆ. ಹರ್ಮುಜ್ ಜಲಸಂಧಿ ತೆರೆಯೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದ ಗಡುವು ಮಂಗಳವಾರ ಮುಗಿಯಲಿದೆ. 8 ಗಂಟೆ 8 PM. ಇರಾನ್ ಸರ್ವನಾಶನ, ಕದನ ವಿರಾಮನ, ಯುದ್ಧ ಮತ್ತಷ್ಟು ಘನಘೋರನ ಎಂಬ ಆತಂಕ ವಿಶ್ವಕ್ಕೆ ಕಾಡಲಾರಂಭಿಸಿದೆ. ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡವರಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವರ್ತಿಸುತ್ತಿದ್ದಾರೆ. 2 ಅಶ್ಲೀಲ ಪದ ಬಳಸಿ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಗುಡುಗಿದ್ದಾರೆ. ಮಂಗಳವಾರ ಇರಾನ್ ಪಾಲಿಗೆ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳ ಧ್ವಂಸದ ದಿನವಾಗಲಿದೆ. ಇತಿಹಾಸದಲ್ಲಿ ಇಂತಹ ದಾಳಿಯನ್ನ ಯಾರು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಕೂಡಲೇ ಆ ಜಲಸಂಧಿಯನ್ನ ಮುಕ್ತಗೊಳಿಸಿ, ಇಲ್ಲದಿದ್ದರೆ ನೀವು ನರಕದಲ್ಲಿ ಬದುಕಬೇಕಾಗುತ್ತೆ, ಕಾದು ನೋಡಿ ಡೊನಾಲ್ಡ್ ಟ್ರಂಪ್ ಅಂತ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಮೇಡಮ್, ಟ್ರಂಪ್ ಕೊಟ್ಟಿರುವಂತಹ ಡೆಡ್ ಲೈನ್ ಇನ್ನೇನು ಮುಗಿತಾ ಬಂತು, ಏನಾಗ್ಬೋದು ಮೇಡಮ್? ನೋಡಿ, ಅದು ಆ ಟ್ವೀಟ್ ತೋರಿಸಿ, ಅದು ಟ್ವೀಟಾ ಪೋಸ್ಟಾ ಟ್ರೂತ್ ಸೋಷಿಯಲ್ ಮೀಡಿಯಾ ತನ್ನದೇ ಒಂದು ಇದ್ರಲ್ಲಿ ಬರ್ಕೊಳ್ತಾರೆ ಅವ್ರು ಸಾಹೇಬ್ರು. ಟ್ಯೂಸ್ಡೇ 8 PM ಈಸ್ಟರ್ನ್ ಟೈಮ್ ಅದು ತೋರಿಸಿ, ಒಂದೇ ಲೈನ್. ಟ್ಯೂಸ್ಡೇ 8 PM ಈಸ್ಟರ್ನ್ ಟೈಮ್ ಅಲ್ಟಿಮೇಟಮ್ ಧಮ್ಕಿ, ಟ್ರಂಪ್ದು ಧಮ್ಕಿ ಇರಾನ್ಗೆ. 8 ಗಂಟೆ ನಿಮ್ದು ಡೆಡ್ ಲೈನ್. 8 ಗಂಟೆ ಒಳಗಡೆ ಬಾಯಿ ಮುಚ್ಕೊಂಡು ನೀವು ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ, ಆಮೇಲೆ ಕದನ ವಿರಾಮನೋ ಮಾತುಕತೆನೋ. ನೀವೇನಾದ್ರೂ ಹರ್ಮುಜ್ ಜಲಸಂಧಿಯನ್ನ ರೀಓಪನ್ ಮಾಡ್ಲಿಲ್ಲ ಅಂತಂದ್ರೆ ಇರಾನ್ ಮತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರೋ ರೀತಿ ನಿರ್ನಾಮ ಮಾಡ್ಬಿಡ್ತೀನಿ. ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಗ್ಗೆ 5 ಗಂಟೆ 30 ನಿಮಿಷ, ಇರಾನ್ನ ಟೈಮಿಂಗ್ ಪ್ರಕಾರ 3 ಗಂಟೆ 30 ನಿಮಿಷ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬುಧವಾರ 3 ಗಂಟೆ 30 ನಿಮಿಷ ಇರಾನ್ನ ಟೈಮಿಂಗ್, ಅಮೆರಿಕದ ಟೈಮಿಂಗ್ ಮಂಗಳವಾರ 8 ಗಂಟೆ, ಭಾರತದ ಕಾಲಮಾನದ ಪ್ರಕಾರ ಬೆಳಿಗ್ಗೆ ಬುಧವಾರ 5 ಗಂಟೆ 30 ನಿಮಿಷ. ಅಷ್ಟರೊಳಗಡೆ ಏನಾದ್ರೂ ಡೀಲ್ಗೆ ಓಕೆ ಅಂದ್ರೆ ಸರಿ, ಇಲ್ದಿದ್ರೆ ನಿಮ್ಮನ್ನ ಸರ್ವನಾಶ ಮಾಡ್ತೀನಿ. ಏನೇನು ನಿಮ್ಮ ಪವರ್ ಪ್ಲಾಂಟ್ಸ್, ಮೂಲ ಸೌಕರ್ಯಗಳ ಮೇಲೆ ನಾವು ಘನಘೋರ ಗಂಭೀರ ದಾಳಿ ಮಾಡ್ತೀವಿ. ಏನು ಮೂಲ ಸೌಕರ್ಯಗಳು ಅಂತಂದ್ರೆ ರೋಡ್, ಸೇತುವೆ, ವಾಟರ್ ಸಪ್ಲೈ, ಪವರ್ ಗ್ರಿಡ್ಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್, ವಿದ್ಯುತ್ ಜಾಲ, ಸಾರ್ವಜನಿಕ ಕಟ್ಟಡಗಳು ಮತ್ತು ಸಾರಿಗೆ ವ್ಯವಸ್ಥೆ. ಅಂದ್ರೆ ಏನೂ ಇಲ್ಲದ ರೀತಿಯಲ್ಲಿ ಎಲ್ಲವನ್ನು ನಿರ್ನಾಮ ನೆಲಸಮ ಮಾಡ್ಬಿಡ್ತೀವಿ ಅನ್ನುವಂತ ಧಮಕಿಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಧಮಕಿ ಕೊಟ್ರೆ ಪರವಾಗಿಲ್ಲ, ಬಳಸಿರುವಂತಹ ಪದಗಳನ್ನ ತಾವೊಂದ್ ಸ್ವಲ್ಪ ನೋಡ್ಬೇಕು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಏನೇನು ಪದ ಬಳಸಿದ್ದಾರೆ ಅಂತ. 3rd ಕ್ಲಾಸ್ ಬೀದಿಯಲ್ಲಿ ಹೋಗುವಂತ ಛಾಪ್ರಿಗಳು ಕೂಡ ಬಳಸಲ್ಲ ಅಂತ ಭಾಷೆಯನ್ನ ಒಬ್ಬ ಅಮೆರಿಕದ ಅಧ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿದ್ದಾನೆ. ನಾವು ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತೀವಿ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀವಿ, ಮತ್ತು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಳ್ಳೋದು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಬಳಸುವ ಪದಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ಒಬ್ಬ ಅಮೆರಿಕದ ಅಧ್ಯಕ್ಷ ಬಳಸಿರುವಂತಹ ಮಾತುಗಳಿಗೆ ಇಡೀ ಪ್ರಪಂಚ ಛೀ ಅಂತಿದೆ. ಏನ್ ಪದ ರೀ ಆತ ಬಳಸಿರುವಂತಹ ಪದಗಳು ನೋಡಿ ನೀವು, ಏನಿದೆ ಅದರಲ್ಲಿ ಅಂತ. ಎಷ್ಟು ಅಸಹ್ಯವಾದಂತಹ ಪದಗಳನ್ನ ಆತ ಬಳಸಿದ್ದಾನೆ ಅಂತ. ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ರೋ, ಓಪನ್ ದ ನೋ, ಇದು ಯು ಕ್ರೇಜಿ ಡ್ಯಾಶ್, ಅದನ್ನ ಓದಕ್ಕಾಗಲ್ಲ. ಬಿ ಇಂದ ಸ್ಟಾರ್ಟ್ ಆಗುತ್ತೆ, ಓದ್ಕೊಳ್ಳಿ ಯಾರಿಗೆ ಬೇಕಾಗಿರೋರು ಅವರು ಏನ್ ಬರ್ದಿದಂತೆ. ಯು ಕ್ರೇಜಿ ಡ್ಯಾಶ್, ಯು ವಿಲ್ ಬಿ ಲಿವಿಂಗ್ ಇನ್ ಹೆಲ್, ಜಸ್ಟ್ ವಾಚ್. ತರ ತುಂಬಾ ಫ್ರಸ್ಟ್ರೇಟ್ ಆಗಿ ಪಿತ್ತ ನೆತ್ತಿಗೇರಿ ಹುಚ್ಚಿ ಹಿಡದು ಓಪನ್ ಮಾಡ್ರೋ ಅನ್ನೋ ಲೆವೆಲ್ಗೆ ಎಕ್ಸಾಕ್ಟ್ಲಿ ಅಷ್ಟು ಫ್ರಸ್ಟ್ರೇಷನ್ ಬೆಳೆಸಿರುವ ಪದಗಳು ನೋಡ್ರಿ. ಒಬ್ಬ ಅಮೆರಿಕ ಅಧ್ಯಕ್ಷ ಅಂತಾರ ಇವ್ರನ್ನ ಯಾರಾದ್ರು ಒಂಥರ ಹುಚ್ಚಿನ ತರ ಅದಕ್ಕೆ ಟ್ರಂಪ್ ಒಬ್ಬ ಹುಚ್ಚ ಅಂತ ಎಲ್ಲರೂ ಹೇಳೋದು ಇದಕ್ಕೇನೆ. ಮಾನಸಿಕ ಸ್ಥಿಮಿತತೆ ಇಲ್ಲದೆ ಇರೋರು, ಅಪ್ರಬುದ್ಧರು ಮತ್ತು ಇಂತಹ ಪರಿಸ್ಥಿತಿಯನ್ನ ನಿಭಾಯಿಸುವಂತ ಚಾಕಚಕ್ಯತೆ ಇಲ್ಲದೆ ಇರುವಂತವ್ರು ಬಳಸುವಂತ ಆತ ಬರೆದಿರುವಂತಹ ಪೋಸ್ಟ್ ಅಲ್ಲೇ ಗೊತ್ತಾಗುತ್ತೆ ಆತ ಎಷ್ಟು ಹುಚ್ಚಾಗ್ಯಾನ ಅಂತ ಅಲ್ವಾ. ಇನ್ನೊಂದ್ ಕಡೆ ಇರಾನ್ ಫುಲ್ ಮಜಾ ರೋಸ್ಟ್ ಮೇಲೆ ರೋಸ್ಟ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಅವರ ನೆಲದಲ್ಲಿ ಆಗ್ತಾ ಇರುವಂತಹ ಹಾನಿ, ಭಯಂಕರ ದಾಳಿ, ಆ ಭೀಕರತೆ ಹೊರಗಿನ ಪ್ರಪಂಚಕ್ಕೆ ಅವ್ರು ತೋರಿಸ್ಕೊಡ್ತಾ ಇಲ್ಲ. ಅವ್ರ ಫೈಟಿಂಗ್ ಸ್ಪಿರಿಟ್ ನೋಡಿ, ಅದೇನೋ ಅಂತಾರಲ್ಲ ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ.
ಹೌದು. ನೆಗೋಸಿಯೇಷನ್ಗೆ ಈ ಕಡೆ ಅಮೆರಿಕಾನೇ ಮುಂದೆ ಬಂದು ಒಂಥರ ಭಿಕ್ಷೆ ಬೇಡ್ತಾ ಇದ್ದಾರೆ ಟ್ರಂಪ್. ಲಿಟ್ರಲಿ ಭಿಕ್ಷೆ. ಬರ್ರೋ ಮಾತುಕತೆಗೆ, ಓಪನ್ ಮಾಡ್ರೋ ಮರಯ್ಯ, ನಿಮ್ಮನ್ನ ಹಂಗ ಮಾಡ್ಬಿಡ್ತೀವಿ, ಹಿಂಗ ಮಾಡ್ಬಿಡ್ತೀವಿ. 48 hours, 5 days, 10 days. ಈಗ ಟ್ಯೂಸ್ಡೇ 8 PM ಈಸ್ಟರ್ನ್ ಟೈಮ್. ಏನಾಗ್ಬೋದು ಮೇಡಮ್? ಏನಾಗ್ಬೋದು ಅಂತಂದ್ರೆ, ಈಗ ನೆಕ್ಸ್ಟ್ ಒಂದು ಸ್ಟೋರಿ ಇದೆ. ಏನಾಗ್ಬೋದು ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಧ್ಯದಲ್ಲಿ ಒಂದು ಪಾರ್ಟಿ ಎಂಟ್ರಿ ಆಗಿದೆ, ಒಂದು ದೇಶ ಎಂಟ್ರಿ ಆಗಿದೆ. ಆ ದೇಶ ಯಾವುದು? ಪಾಕಿಸ್ತಾನ ಈಗ ಈ ಎರಡೂ ದೇಶಗಳ ಮಧ್ಯೆ ಡೀಲ್ ಮಾಡೋದಕ್ಕೆ ಬ್ರೋಕರ್ ತರ ಬಂದಿದೆ. ಬ್ರೋಕರ್ ಪದ ಬಳಸಬಹುದು. ಪಾಕಿಸ್ತಾನದಂತ ದೇಶಕ್ಕೆ ಬ್ರೋಕರ್ ಅನ್ನೋ ಪದ ತುಂಬಾ ಮ್ಯಾಚ್ ಆಗುತ್ತೆ. ಸೊ ಈಗ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡ್ತಾ ಇದೆ, ಅವರ ದೇಶದಲ್ಲಿ ಟೇಬಲ್ ಸೆಟ್ ಮಾಡ್ತಾ ಇದೆ, ನೀವು ಬಂದ್ ಮಾತಾಡಿ ಅಂತ. ಆ ಸ್ಟೋರಿ ಹೇಳಿದ್ಮೇಲೆ ಏನಾಗ್ಬೋದು ಅನ್ನೋದನ್ನ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಎಸ್.